ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿಯಾಗಿ ಗೌರವಯುತವಾದ ಆಡಳಿತ ಮಾಡಿದರು. ನಮಗೆ ನಿರೀಕ್ಷೆ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮರ್ಥವಾದ ಆಡಳಿತ ಈ ದೇಶಕ್ಕೆ ಒಂದು ಭವಿಷ್ಯವನ್ನು ಕೊಡ್ತದೆ. ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿ ಬರ್ತಾರೆ ಅನ್ನೋ ನಮಗೆ ಆಸೆ ಇತ್ತು, ನಿರೀಕ್ಷೆ ಇತ್ತು. ಆದರೆ ನಮ್ಮ ನಿರೀಕ್ಷೆ ಅದು ಕೈಗೂಡಲಿಲ್ಲ. ಎಲ್ಲರೂ ಕೂಡ ಅಟಲ್ ಬಿಹಾರಿ ವಾಜಪೇಯಿಗೆ ಉಗೆ ಅಂದ್ರಷ್ಟೇ ಹೊರತು ಆ ಉಗೆಯನ್ನ ಮತವಾಗಿ ಪರಿಣಾಮ ಮಾಡುವಂತಹ ಕಾರ್ಯಕರ್ತ ಸಂಚಲನ ಅದು ಕಡಿಮೆ ಆಗಿದೆ. ನಮ್ಮೆಲ್ಲರ ದುರಂತ ಯುಪಿ ಆಡಳಿತ. 10 ವರ್ಷಗಳಲ್ಲಿ ಯುಪಿ ಆಡಳಿತ ಈ ದೇಶದ ಆಡಳಿತ ಮಾಡಿತು. ಈ ದೇಶದ ಎಲ್ಲ ಸಾಂಸ್ಥಿಕ ಸಂಸ್ಥೆಗಳನ್ನ ನುಚ್ಚುನೂರು ಮಾಡಿತು. ಭ್ರಷ್ಟಾಚಾರ ಈ ದೇಶ ತಾಂಡವಾಡಿತು. ಈ ದೇಶದಲ್ಲಿ ವಿದೇಶದಲ್ಲಿ ಮುದ್ರಣಾದ ಕರೆನ್ಸಿಗಳು ಈ ದೇಶ ಚಲಾವಣೆ ಆಗಲಿಕ್ಕೆ ಆರಂಭ ಆಯಿತು. ಯಾವಾಗ ಪಾಕಿಸ್ತಾನದಲ್ಲಿ ಮುದ್ರಣಾದ ಕರೆನ್ಸಿ ನಮ್ಮ ದೇಶ ಚಲಾವಣೆ ಆಗಲಿಕ್ಕೆ ಆರಂಭ ಆಯಿತು, ಈ ದೇಶ ಹಣದುಬ್ಬರ ಉಂಟಾಯಿತು. ಈ ದೇಶದಲ್ಲಿ ಒಂದೊಂದು ಸಂಚಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೂಪಾಯಿ ಬೆಲೆ ಕೊಡುವ ಸ್ಥಿತಿ ನಿರ್ಮಾಣ ಆಯಿತು. ಇದು ಕಪ್ಪಣದ ಪ್ರಭಾವ ಬಂಧುಗಳೇ. ಈ ಕಪ್ಪು ಹಣದ ಪ್ರಭಾವದಿಂದಾಗಿ ಯುಪಿಎ ಸರ್ಕಾರ ಮಾಡಿದಂತಹ ಭ್ರಷ್ಟಾಚಾರ ನಮಗೆ ನೆನಪಿದೆ. ಸಾಲು ಭ್ರಷ್ಟಾಚಾರ ನಾನು ಮತ್ತೆ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. 10 ವರ್ಷಗಳ ಯುಪಿ ಆಡಳಿತವನ್ನು ಕಂಡು ರೋಸಿ ಹೋದ ಜನ ಈ ಸರ್ಕಾರಕ್ಕೆ ಪಾಠ ಕಲಿಸುವಂತ ಯೋಚನೆ ಮಾಡಿದ್ರು. ಯಾವಾಗ ದೇಶದ ಯುಪಿ ಆಡಳಿತ ಆರಂಭ ಮಾಡಿತು, ಅದೇ ಸಂದರ್ಭಕ್ಕೆ ಸರಿಸುಮಾರಾಗಿ ಗುಜರಾತ್ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗೆ ಆಯ್ಕೆಯಾಗಿ ಬಂಧುಗಳು. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಯ್ಕೆಯಾದಂತಹ ನರೇಂದ್ರ ಮೋದಿ ಅವರು ಅತ್ಯಂತ ಸಮರ್ಥವಾಗಿ ಆಡಳಿತ ಮಾಡುವ ಮೂಲಕ ಈ ದೇಶದ ಯುಪಿಎ ಸರ್ಕಾರಕ್ಕೆ ಸಡ್ಡು ಹೊಡೆದ ಕೆಲಸವನ್ನು ಆರಂಭ ಮಾಡಿದರು. ಯಾವಾಗ ನರೇಂದ್ರ ಮೋದಿ ಅವರ ಆಡಳಿತ ಅವರಿಗೆ ಜನಪ್ರಿಯ ತಂದುಕೊಟ್ಟಿದ್ದು, ಯಾವಾಗ ನರೇಂದ್ರ ಮೋದಿ ಅವರ ಸಮರ್ಥ ಆಡಳಿತ ಗುಜರಾತ್ನ ರಾಜಕೀಯ ಕ್ಷೇತ್ರದಲ್ಲಿ, ಗುಜರಾತ್ನ ಆರ್ಥಿಕ ಕ್ಷೇತ್ರದಲ್ಲಿ ಹೊಸ ಸಂಚಲನ ಉಂಟು ಮಾಡಿತು, ನರೇಂದ್ರ ಮೋದಿ ಅವರ ಮೇಲೆ ಆಕ್ರಮಣ ಆರಂಭ ಆದವು. ಗೋತ್ರ ಹತ್ಯಾಕಾಂಡವನ್ನ ನರೇಂದ್ರ ಮೋದಿ ಅವರಿಗೆ ಅಂಟಿಸುವ ಪ್ರಯತ್ನ ಆಯಿತು. ನರೇಂದ್ರ ಮೋದಿ ಅವರನ್ನ ಮೌತ್ಕ ಸೌದಾಗರ್ ಅಂತ ಕರೆದವರು ಜರ್ಜರಿತ ಮಾಡುವ ಪ್ರಯತ್ನ ಆಯಿತು. ಈ ದೇಶದ ಯುಪಿ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದವಂತವರು ಅಮೆರಿಕದ ಸಹಾಯವನ್ನು ಪಡ್ಕೊಂಡು ನರೇಂದ್ರ ಮೋದಿ ಅವರಿಗೆ ಅಮೆರಿಕಕ್ಕೆ ಹೋಗುವುದಕ್ಕೆ ವೀಸಾ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಆ ಮೂಲಕ ಈ ದೇಶದಲ್ಲಿ ಇರುವಂತಹ ರಾಜ್ಯದ ಮುಖ್ಯಮಂತ್ರಿಯೊಬ್ಬರನ್ನ ಅವರವರ ರಾಜ್ಯದಲ್ಲಿ ಸಮರ್ಥ ಕೆಲಸ ಮಾಡಿದ ಸ್ಥಿತಿ ನಿರ್ಮಾಣ ಮಾಡಿದ್ರು. ನಮಗೆಲ್ಲ ಗೊತ್ತೇ ಇದೆ, 2014ರಲ್ಲಿ ನಮ್ಮೆಲ್ಲರ ಒಟ್ಟು ಪ್ರಯತ್ನದ ಫಲ, ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಂತ ಒಂದು ನೇತೃತ್ವದ ಫಲ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ಇಸ್ ಬಾರ್ ಮೋದಿ ಸರ್ಕಾರದ ಘೋಷಣೆಯೊಂದಿಗೆ ನಾವು ಆಸರೆ ಚುನಾವಣೆ ಗೆದ್ದಿತ್ತು. ನರೇಂದ್ರ ಮೋದಿ ಅವರು ಆಡಳಿತ ಬಂದ ಮೇಲೆ ಒಂದು ದಿವಸ ನಿದ್ದೆ ಮಾಡಲಿಲ್ಲ, ಬಂದಿದೆ ಒಂದು ದಿವಸ ವಿಶ್ರಾಮ ಮಾಡಲಿಲ್ಲ, ಒಂದು ದಿವಸ ವಿಶ್ರಾಂತಿಯನ್ನು ಪಡ್ಕೊಳ್ಳಿಲ್ಲ. ದಿವಸದ 18 ಗಂಟೆಗಳ ಕಾಲ, ದಿವಸ 20 ಗಂಟೆಗಳ ಕಾಲ ಈ ದೇಶದ ಆಡಳಿತವನ್ನು ನಡೆಸುತ್ತಿರುವಂತ, ಈ ದೇಶಕ್ಕೆ ಸಮರ್ಥವಾಗಿ ನಾಯಕತ್ವ ಕೊಡುವ ಸಂದರ್ಭದಲ್ಲಿ ನಿತ್ಯ ನಿರಂತರವಾಗಿ ಹೋರಾಟ ಮಾಡ್ತಾ ಈ ದೇಶವನ್ನು ಒಂದು ಆರ್ಥಿಕ ಬಲಾಢ್ಯ ಶಕ್ತಿಯಾಗಿ ಬೆಳೆಸಿದ್ದನ್ನು ನಾವು ಕಂಡಿದ್ದೇವೆ. ನರೇಂದ್ರ ಮೋದಿ ಅವರು ದೇಶದ ಆಡಳಿತ ವಹಿಸಿಕೊಂಡ ತಕ್ಷಣ ಅವರು ಕೊಟ್ಟಂತ ಸ್ವಚ್ಛ ಭಾರತ ಕರೆ, ಅಂತಾರಾಷ್ಟ್ರೀಯ ಯೋಗ ದಿವಸದ ಕರೆ, ಜನಧನ ಯೋಜನೆ ಮೂಲಕ ಜನಸಾಮಾನ್ಯನ ಬ್ಯಾಂಕಿಗೆ ಕರೆತಂದ ಅವರ ಸಾಹಸ, ಇದು ನಾವೆಲ್ಲ ಮರೆಯುವಂತದ್ದಲ್ಲ. ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮ ಮೂಲಕ ಈ ದೇಶದ ಮಹಿಳೆಯರಿಗೆ, ಈ ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಗೌರವ ನಮಗೆ ನೆನಪಿದೆ. ಈ ದೇಶದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ದೃಷ್ಟಿಯಿಂದ ಮುದ್ರಾ ಯೋಜನೆ ಆರಂಭ ಮಾಡಿದ್ರು, ಮುದ್ರಾ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು. ಮುದ್ರಾ ಯೋಜನೆ ಮೂಲಕ ಈ ದೇಶದ ನಿರುದ್ಯೋಗಿ ಯುವತಿಯರಿಗೆ ಸ್ವಉದ್ಯೋಗ ಮಾಡೋದಕ್ಕೆ ಆರ್ಥಿಕ ಶಕ್ತಿ ಕೊಡುವ ಪ್ರಯತ್ನ ಮಾಡಿದ್ರು. ಮೊನ್ನೆ ಜಾರಿಯಾದ ಆಯುಷ್ಮಾನ್ ಭಾರತ ನಾವು ನೋಡಿದ್ದೇವೆ. ಮೊನ್ನೆ ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ ಪ್ರತಿ ಮನೆಗೆ ಆಯುಷ್ಮಾನ್ ಭಾರತ ಕಾರ್ಡ್ ಮುಟ್ಟಿರುವ ಕೆಲಸ ನರೇಂದ್ರ ಮೋದಿ ಮಾಡಿದ್ದಾರೆ ಅಂತಂದ್ರೆ ಇವಾಗ ಈ ದೇಶದ ಜನಸಾಮಾನ್ಯರ ಮೇಲೆ ಅವರಿಗಿರುವಂತಹ ಪ್ರೀತಿಯನ್ನು, ಕಾಳಜಿಯನ್ನು ತೋರಿಸುತ್ತದೆ ಬಂಧುಗಳೇ. ಈ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶ ಒಂದು ಶಕ್ತಿಹೀನ ರಾಷ್ಟ್ರ ಅನ್ನುವಂತಹ ಒಂದು ಕಲ್ಪನೆ ಈ ದೇಶದಲ್ಲಿ. ಮಿಲಿಟರಿ ದೃಷ್ಟಿಯಿಂದ ಈ ದೇಶಕ್ಕೆ ಮಿಲಿಟರಿ ಶಕ್ತಿ ಇಲ್ಲ. ನೆರೆ ಪಾಕಿಸ್ತಾನಕ್ಕೆ ಸಡ್ಡು ಹೊಡೆಯುವಂತಹ ಶಕ್ತಿ ಈ ದೇಶಕ್ಕಿಲ್ಲ. ಈ ದೇಶದ ಸರ್ಕಾರ ನೆರೆ ಪಾಕಿಸ್ತಾನ ಸಡ್ಡು ಹೊಡೆಯಲಿಕ್ಕೆ ಆರಂಭ ಮಾಡಿದ್ರೆ ಅಮೆರಿಕ ವಿಟೋ ಪ್ರಯೋಗ ಮಾಡ್ತಾ ಇತ್ತು, ಭಾರತದ ಮೇಲೆ ಅಧಿಕಾರ ಚಲಾವಣೆ ಮಾಡ್ತಾ ಇತ್ತು. ಎಲ್ಲ ಅಂತಾರಾಷ್ಟ್ರೀಯ ಒತ್ತಡಗಳು ಮಣಿಯದೆ ಹೇಗೆ ನರೇಂದ್ರ ಮೋದಿ ಅವರು ಪೋಖ್ರಾನ್ ಅಣುಸ್ಫೋಟ ಮಾಡಿದ್ರು, ಅದೇ ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ ಅಮೆರಿಕಕ್ಕೆ, ರಷ್ಯಾಕ್ಕೆ ಮತ್ತು ಪಾಕಿಸ್ತಾನದ ಎಚ್ಚರಿಕೆ ಕೊಟ್ಟರು. ಮಕ್ಕಳ ಬಾಲ ಬಿಚ್ಚಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದು ಅಂತ ಎಚ್ಚರಿಕೆಯನ್ನು ಕೊಟ್ಟರು.
ಈ ದೇಶದಲ್ಲಿ ಒಂದು ಸಶಕ್ತವಾದ ಆಡಳಿತ ಕೊಟ್ಟ ನರೇಂದ್ರ ಮೋದಿಯವನ್ನ ನಾವು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನಾವು ಗೆಲ್ಲಿಸಬೇಡುವ? ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯೊಬ್ಬ ಸ್ಪರ್ಧೆ ಮಾಡಿದಾಗ ಅಭ್ಯರ್ಥಿಯನ್ನು ಉಗೆ ಹೇಳೋ ಬದಲಿಗೆ ಅಭ್ಯರ್ಥಿಯನ್ನು ನಾವು ಕ್ಷೇತ್ರಕ್ಕೆ ಕರ್ಕೊಂಡು ಆ ಅಭ್ಯರ್ಥಿಯನ್ನು ಜನಸಾಮಾನ್ಯರ ಮುಂದೆ ನಿಲ್ಲಿಸಿ ನಮ್ಮ ನಳಿನ್ ಕುಮಾರ್ ಕಟೀಲ್ ರವರು ಈ ಸಾಧನೆ ಮಾಡಿದ್ದಾರೆ, ಈ ಸಾಧನೆಗೆ ಮತ ಕೊಡಿ ಅಂತ ಕೇಳುವ ಸ್ಥಿತಿ ನಾವು ನಿರ್ಮಾಣ ಮಾಡಿಕೊಳ್ಬೇಡ ಬಂಧುಗಳೇ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮಾಡಿದಂತ ಅತ್ಯಂತ ಮಹತ್ವದ ಕ್ರಾಂತಿ ಈ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಅಭಿವೃದ್ಧಿ ಮಾಡಿದ ಒಂದು ಸಂಗತಿ. ಅದಕ್ಕಾಗಿ ಸಾಂಕೇತಿಕವಾಗಿ ಗೋಳಿಯಾರದ ಮಡಿಪಿಗೆ ಪಾದಯಾತ್ರೆ ಮಾಡಿದ್ದೇವೆ. ನಳಿನ್ ಕುಮಾರ್ ಕಟೀಲ್ ಅವರು ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಮಾಡಿದಂತ GST ಆಗಿರ್ಬೋದು, ಈ ದೇಶದಲ್ಲಿ ಮಾಡಿದಂತ ಆರ್ಥಿಕ ಚಟುವಟಿಕೆ ಶಿಸ್ತು ಇರಬಹುದು, ಎಲ್ಲದರ ಇವತ್ತು ಪ್ರಯೋಗದ ಫಲಿತಾಂಶ ಇವತ್ತು ಎಲ್ಲರೂ ಕೂಡ ಘಟಬಂಧನ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಚಾಣಕ್ಯ ಹೇಳಿದ ಮಾತು ನನಗೆ ನೆನಪಾಗ್ತದೆ. ಯಾವಾಗ ಒಬ್ಬ ರಾಜನ ಆಡಳಿತ ಇರುವಾಗ ರಾಜನ ವಿರೋಧಿಗಳೆಲ್ಲರೂ ಒಟ್ಟು ಸಾರಿದ್ದಾರೆ ಅಂತ ಆದ್ರೆ ಆ ರಾಜನ ಆಡಳಿತ ಸರಿ ಇದೆ ಅಂತ ಅದರ ಅರ್ಥ ಅಂತ ಚಾಣಕ್ಯ ಹೇಳಿದ್ದಾರೆ. ಆ ಚಾಣಕ್ಯನ ಸಿದ್ಧಾಂತವನ್ನ ಇವತ್ತು ನಾವು ಇಲ್ಲಿ ಸಮೀಕರಿಸಲು ಸಾಧ್ಯ ಆಗುವುದಾದ್ರೆ ಈ ದೇಶದ ಗಂಟು ಮಗ ಒಬ್ಬನೇ, ಈ ದೇಶದ ರಾಜಕೀಯ ಸಿಂಹ ಒಬ್ಬನೇ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ಮಹಾಗಂಟದ ಘಟಬಂಧನ ಮಾಡುವಂತ ಒಂದು ಸ್ಥಿತಿಗೆ ಇವತ್ತು ಈ ದೇಶದ ವಿರೋಧ ಪಕ್ಷಗಳು ಬಂದಿವೆ. ಶಕ್ತಿ ಇಲ್ಲದ ವಿರೋಧ ಪಕ್ಷಗಳು, ಒಬ್ಬರಿಗೊಬ್ಬರು ಜಗಳಾಡದ ವಿರೋಧ ಪಕ್ಷಗಳು. ನಿನ್ನೆ ನಾವು ಕಂಡಿದ್ದೆವು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ನೇತೃತ್ವದ ಮಹಾಗಠಬಂಧನ. ಮಮತಾ ಬ್ಯಾನರ್ಜಿ ಹೇಳ್ತಾರೆ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ, ಚಂದ್ರಬಾಬು ನಾಯ್ಡು ಹೇಳ್ತಾರೆ ನನ್ನನ್ನು ಯಾಕೆ ಮರೆತು ಬಿಟ್ರಿ, KCR ಚಂದ್ರಶೇಖರ್ ಹೇಳ್ತಾರೆ ನನ್ನನ್ನು ಕೂಡ ಗಣನೆ ತೆಗೆದುಕೊಳ್ಳಿ, ದೇವೇಗೌಡರು ಸ್ವಲ್ಪ ಮೇಲೆ ಎದ್ದು ನಿಂತಿದ್ದಾರೆ, ನಾನು ಕೂಡ ಆದ್ರೆ ಹೇಗೆ ಅಂತ. ಒಟ್ಟಿನಲ್ಲಿ ಅವರೊಳಗಿರುವಂತ ಅಂತರ್ವಿರೋಧ, ಅವರ ಒಳಗಿರುವಂತ ವಿಘಟನೆ ಈ ದೇಶಕ್ಕೆ ಮತ್ತೊಮ್ಮೆ ಪಾಠವನ್ನು ಮಾಡಿದೆ ಬಂಧುಗಳೇ. ಈ ದೇಶವನ್ನು ಆಳುವಂತ ಒಬ್ಬ ಸಮರ್ಥ ನಾಯಕ ನರೇಂದ್ರ ಮೋದಿ ಅವರ ಕೈಗೆ ನಾವು ದೇಶ ಆಡಳಿತ ಚಿಕ್ಕಣಿಕೊಳ್ಳಕ್ಕೆ ಸಾಧ್ಯ ಆದ. ಮಹಾಗಠಬಂಧನ ಮೂಲಕ ಈ ದೇಶದಲ್ಲಿ ಮತ್ತೊಮ್ಮೆ ಆರ್ಥಿಕ ಭ್ರಷ್ಟಾಚಾರವನ್ನ ತರುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಈ ವಿರೋಧ ನಾಯಕರಿಗೆ ನಾವು ಪಾಠ ಕಲಿಸಬೇಡವೆ? ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರ ಸಂಸದರನ್ನ ನಾವು 3 ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಗೆಲ್ಲಿಸಿ ಲೋಕಸಭೆ ಕಳಿಸಿಕೊಡುವ ಮೂಲಕ 3 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಕ್ಷೇತ್ರ ಸಂಸದರನ್ನು ಲೋಕಸಭೆ ಕಳಿಸಿಕೊಡುವ ಮೂಲಕ ಈ ಮಂಗಳೂರು ಲೋಕಸಭಾ ಕ್ಷೇತ್ರ ಇದು ಅಭೇದ್ಯವಾದ ಕೋಟೆ, ಭಾರತೀಯ ಜನತಾ ಪಾರ್ಟಿಯ ಅಭೇದ್ಯವಾದ ಕೋಟೆ ಎನ್ನುವ ಸಂಗತಿಯನ್ನ ನಾವು ಸಮಾಜಕ್ಕೆ ಸಾರಬೇಡುವ ಬಂಧುಗಳೇ. ಅದಕ್ಕಾಗಿ ಈ ಸಮಾವೇಶ, ಅದಕ್ಕಾಗಿ ಚುನಾವಣಾ ಕಚೇರಿ ಇವತ್ತು ಉದ್ಘಾಟನೆ. ಇಷ್ಟು ಸಂಗತಿಗಳನ್ನ ನಾನು ನಿಮ್ಮ ಪ್ರಾಸ್ತಾವಿಕ ಮಾತಾಡಬೇಕಾಗಿತ್ತು. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಗೌರವದಿಂದ ಹೃತ್ಪೂರ್ವಕವಾಗಿ ಈ ದೇಶವನ್ನು ಆಡಳಿತ ಮಾಡುವಂತ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ನವೀನ್ ಪಾಟೀಲ್ ಅವರ ನೇತೃತ್ವದ ಕುರುನಾಡು ಮಹಾಶಕ್ತಿ ಕೇಂದ್ರದ ಪರವಾಗಿ, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ, ಈ ಭಾಗದ ಎಲ್ಲ ಸಭ್ಯ ಗ್ರಹಸ್ಥರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ